ಲೀಡರ್ಗಳು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದಿನ ದಿನದಲ್ಲಿ ನೋಡ್ಬೇಕಾದ್ರೆ ಇನ್ನು ಮೋದಿಯವರಂದಂತೆ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ. ಯಾಕಪ್ಪ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಅವರು ಬುಲ್ಡೋಜರ್ ಸಂಸ್ಕೃತಿ 80-20 ಇದನ್ನು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಅನುಕೂಲ ಆಗುವಂಥ ಸ್ವಾಮಿಗಳನ್ನು ಬೆಳೆಸ್ಕೊತಾ ಬಂದಿದ್ದಾರೆ. ಹೌದು ನಾವು ದೈವಿ ಪುರುಷ ಅಂತ ಹೇಳ್ತಾ ಬಂದಿದ್ದಾರೆ. ಸ್ವತಃ ತಾವು ದೈವಿ ಪುರುಷ ಅಂತ ಹೇಳ್ಕೊತಾರೆ ಮೋದಿಯವರು. ಹೌದು, ನಾನು ಬಯಾಲಜಿಕಲ್ ಆದಂಥ ವ್ಯಕ್ತಿ ಅಲ್ಲ, ದೇವರನ್ನು ಕಳಿಸಿದ ನಾನು ಪರಮಾತ್ಮನ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಇದು ಇವತ್ತಿನ ನಮ್ಮ ನಾಯಕರ ಸ್ಥಿತಿ. ಇಂಥ ನಾಯಕರು ನಮಗೆ ಏನನ್ನು ಕಲಿಸ್ಲಿಕ್ಕೆ ಸಾಧ್ಯದ, ಏನು ಒಳ್ಳೆಯದನ್ನು ಕೊಡ್ಲಿಕ್ಕೆ ಸಾಧ್ಯದ, ಒಟ್ಟಿನಲ್ಲ ಟ್ಯಾಕ್ಸ್ ತಪ್ಪಿಸೋದು ಹೆಂಗೆ, ಮತ್ತೇನು ಮಾಡೋದು ಹೆಂಗೆ, ತೊಡಗು ಮಾಡೋದು ಹೆಂಗೆ, ಇಂಥ ವಿಚಾರಗಳು ನಾವು ಇಲ್ಲಿ ಕಲಿಬೇಕಾಗಿದ್ದೀನ. ಮತ್ತು ನಮ್ದೆಲ್ಲ ನೋಡ್ರಿ ಇವತ್ತು ಸಂಪತ್ತು ಯಾರಿಗೆ ಆಗ್ಯದಪ್ಪ ಅಂದ್ರೆ ಕೇವಲ ಕಾರ್ಪೊರೇಟ್ಗೆ ಆಗ. ಮತ್ತು ಇಂಥ ಒಂದು ಸಾಮಾಜಿಕ ಈ ಒಂದು ಎಂಥ ತತ್ವ ಅಂತೀರಿ ಇವರಿಗೆಲ್ಲ ಬಾಬಾನಂತವ್ರಿಗೆ ಇಂಥವ್ರ ಕೈಯಲ್ಲೇ ಇವತ್ತು ಏನೋ ಹೌದಪ್ಪ ಹಿಂದೇನೋ ಇದ್ರು ನಂಬರ್ ಸ್ವಾಮೀಜಿಯವ್ರು ಇಲ್ಲ ಅಂತಲ್ಲ, ಇವತ್ತಿಗೂ ಅದಾರೆ ಎಲೆ ಮೇಲೆ ಕಾಯಿ ಹಂಗೆ. ಅವ್ರು ತಮ್ಮ ಕೆಲಸ ಮಾಡ್ಕೊಂಡು ಜನಕ್ಕೆ ಒಳ್ಳೇದಾಗೋದನ್ನು ಮಾಡ್ತಾ ಇರ್ತಾರೆ ವಿನಃ ಇಂಥ ಕೆಲಸ ಮಾಡಿ ಜನರನ್ನು ಕೂಡಿಸಿ ದಿಶಾಬಲು ಮಾಡುವಂಥವಿಲ್ಲ. ಇಂಥವ್ರಂತೂ ಭಾಳಷ್ಟು ಜನ ಇವತ್ತು ಸಿಗ್ತಾ ಇದ್ದಾರೆ. ಆದರೆ ಒಳ್ಳೆಯ ಜನ ಅಂದರೆ ಭಾಳ ಕಡಿಮೆ ಆಗ್ತಾ ಇದ್ದಾರೆ. ನಮ್ಮಲ್ಲಿ ಸೇರಿದಂಥ ಆರೋಪಗಳಂಥ ಅಥವಾ ಹೊಂದಿದಂಥ ಅನೇಕ ಸ್ವಾಮೀಜಿಯವರು ಇದ್ದಾರೆ. ಕರ್ನಾಟಕದಲ್ಲಾಗಿರ್ಬೋದು, ನೆರೆ ತಮಿಳುನಾಡಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು. ಇವತ್ತು ಕೇರಳ ಇದ್ದಿದ್ದು ಇವತ್ತು ವೆಲ್ ಎಜುಕೇಟೆಡ್ ಈ ಒಂದು ಏರಿಯಾ ಅಂತದ್ದು ಒಂದು ರಾಜ್ಯ ಅಂತ ನಾವು ಕರಿತೀವಿ. ಅದರ ಅಲ್ಲೂ ಸಹಿತ ಕೇರಳದಲ್ಲಿ ಮಾಟ ಮಂತ್ರ ತಂತ್ರ ಮಾಡೋರು ಇದ್ದಾರೆ. ಇವುಗಳಿಂದೆಲ್ಲ ಇವತ್ತು ನಾವು ನಿಜವಾಗಿಯೂ ಆರೋಗ್ಯವಂತರಾಗ್ತಿದ್ದೀವಿ ಅಥವಾ ನಿಜವಾಗಿಯೂ ಶ್ರೀಮಂತರಾಗ್ತಾ ಇದ್ದೀವಿ ಅಂತಂದ್ರೆ ಮತ್ತು ಅದನ್ನು ಮಾಡ್ಬೋದಿತ್ತಲ್ಲ. ತುಡಿಲಿಕ್ಕೆ ಹೋಗಲಾರ್ದ ಮನೆಯಲ್ಲಿ ನಿಂಬೆಕಾಯೋ ಮತ್ತೇನೋ ಕರಿದಾರ ಕಟ್ಕೊಂಡ ಮನೆ ಕಟ್ಕೊಂಡು ಮಲ್ಕೊಂಡ್ರೆ ಸಾಕಲ್ಲ, ಹೊಟ್ಟೆ ತುಂಬಿಬಿಡ್ತದೆ. ಇಷ್ಟು ಸಹಿತ ನಮ್ಮಲ್ಲಿ ಕಾಮನ್ ಸೆನ್ಸ್ ಇಲ್ಲ, ಆ ಒಂದು ವಿಚಾರದ ನಮ್ಮಲ್ಲಿ ಬೆಳೆಸ್ತಾ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ ಅಂತ. ಇವತ್ತಿಗೂ ನಾವು ಬೀದಿಯ ಬದಿಯ ಈ ಒಂದು ಗಿಳಿ ಶಾಸ್ತ್ರವನ್ನು ಮತ್ತಾವ ಶಾಸ್ತ್ರವನ್ನು ನಂಬ್ತಾ ಹೋಗ್ತಾ ಇರ್ತೀವಿ. ಇಂಥ ಬಾಬಾಗಳನ್ನು ಮಾತ್ರ ನಂಬ್ತಾ ಇರ್ತಿರ್ತೀವಿ. ಇಲ್ಲಪ್ಪ ಸ್ವಾಮೀಜಿಯವ್ರು ಇಂಥವ್ರು ಹೇಳಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಇಲ್ಲೇ ನಾವು ಗಮನಿಸಬೇಕಾದ ವಿಷಯ ಅಂದರೆ ಇಂಥ ಸ್ವಾಮಿಗಳು ನಾವು ಎಚ್ಚರಿಸಬೇಕನ್ನ ವಿವೇಕಾನಂದ ದೊಡ್ಡ ವ್ಯಕ್ತಿತ್ವದ ಪ್ರಾಮಾಣಿಕ ಸ್ವಾಮೀಜಿಯವ್ರ ಬಗ್ಗೆ ಈ ಮಾತು ಸಂಬಂಧಿಸಿದ್ದಲ್ಲ ಅನ್ನೋದು ನಾವು ಮತ್ತೊಂದು ಸ್ಪಷ್ಟೀಕರಣ ನೀಡಬೇಕಾಗಿದೆ ಇಲ್ಲಿ. ಯಾಕೆಂದರೆ ಇಲ್ಲೇ ನೋಡ್ರಿ, ಮೊನ್ನೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೋದಿಯವ್ರ ಮೇಲೆ, ಮೋದಿಯವ್ರ ಜೊತೆಗೆ BJP ಮತ್ತು RSS ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವು ಹಿಂದೂಗಳಲ್ಲ, ಹಿಂದೂಗಳು ನಿಮ್ದು ಒಬ್ಬರ ಕಬ್ಜ ತೊಗೊಂಡಿಲ್ಲ ಅಂತೇಳಿ. ಆದರೆ ಹಿಂದೂ ವಿರೋಧವಾಗಿ ಹೇಳ್ತಾ ಇದ್ದಾರೆ, ದೊಡ್ಡ ಮತ್ತು ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಮತ್ತು ಈಗ ನಮ್ಮ ರಾಹುಲ್ ಗಾಂಧಿ ಅವ್ರ ಮೇಲೆ ಸಾಕಷ್ಟು ಅದಕ್ಕಾಗಿ ನಮ್ಮ ಬಜರಂಗ ದಳದವರಿಂದಾಗಿರ್ಬೋದು ಮತ್ತಾರಿಂದಾಗಿರ್ಬೋದು ಒಂದು ದಾಳಿಗಳಾಗ್ತಾ ಇದ್ದಾವೆ ಆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಒಂದು ಆಫೀಸ್ಗಳ ಮೇಲೆ. ಜೊತೆಗೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲೇ ರಾಹುಲ್ರ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಸಾಕಷ್ಟು ನಡೆದಿದ್ದಾವೆ. ಅಂದ್ರೆ ನಮ್ಮಲ್ಲೇ ಜ್ಞಾನ ಇಲ್ಲದಂಥ, ವೈಚಾರಿಕತೆ ಇಲ್ಲದಂಥ, ವೈಜ್ಞಾನಿಕ ತಳಹದಿಯ ಜ್ಞಾನ ಇಲ್ಲದಕ್ಕಾಗಿ ಇವತ್ತು ನಾವು ಅನೇಕ ಸಮಸ್ಯೆಗಳು ನಮ್ಮ ಜನ ಎದುರಿಸ್ತಾ ಇದ್ದಾರೆ. ಅಂಥ ಒಂದು ನೆಲೆಯಲ್ಲಿ ಈ ಬಾಬಾ ನಮ್ಮ ಯಾರಪ್ಪ ಅಂತಂದ್ರೆ ಈ ಭೋಲೆ ಬಾಬಾ ಇವ್ರಿದಂಥವ್ರು ಇವತ್ತು